ವೇದವ್ಯಾಸ ಅಂತಂದರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪೂರ್ಣ ಶಕ್ತಿ ಉಳ್ಳಂತಹ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ಹಾಗಾದರೆ ಅಂತಹ ಶಕ್ತಿ ಉಳ್ಳಂತಹ ಪರಮಾತ್ಮ ತಾನೇ ರಚನೆ ಮಾಡಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ ತನಗೆ ತಿಳಿಯುವ ಹಾಗೆ ಸರ್ವಜ್ಞನಾದ ಪರಮಾತ್ಮನಿಗೆ ಎಲ್ಲವೂ ಗೊತ್ತು. ಈ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಆ ಭಾಷ್ಯಗಳ ಮೂಲಕ ಪ್ರಕಟಣೆ ಮಾಡ್ತಾ ಇದ್ದಾರೆ. ಆದರೆ ವೇದವ್ಯಾಸ ದೇವರು ತತ್ಕ್ಷಣದಲ್ಲಿ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಸನ್ಯಾಸಿಯಾಗಿ ಈ ವ್ಯಾಪಾರ ಮಾಡುವ ಕಾಲದಲ್ಲಿ ಸುಟ್ಟಾಕ್ಬೋದಾಗಿತ್ತು. ಆದರೆ ವೇದವ್ಯಾಸ ದೇವರು ತಮ್ಮ ಮಾತುಗಳಿಗೆ ವಿರುದ್ಧವಾದಂತಹ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಸುಡುವಂತಹ ಸಾಮರ್ಥ್ಯ ಉಳ್ಳವರಾಗಿದ್ದರೂ ಕೂಡ ಅವರು ಸುಟ್ಟಿಲ್ಲ, ಭಸ್ಮ ಮಾಡಿಲ್ಲ. ಅದರಿಂದಾಗಿ ಭಗವಾನ್ ಕ್ಷಮಾಬ್ಧಿಹಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿ ವೈದಿಕರಿಂದ ಖಂಡಿತವಾಗಿರ್ತಕ್ಕಂಥ ಬೌದ್ಧ ಮತವನ್ನು ವೇದದ ಆಧಾರದ ಮೂಲದಲ್ಲಿ ಪುನಃ ಪ್ರಸಿದ್ಧಿಗೆ ತರಬೇಕು ಎಂಬುದಾಗಿ ಆ ಬೌದ್ಧವಾದವನ್ನು ಇನ್ನೊಂದು ರೀತಿಯಲ್ಲಿ ಜಗತ್ತಿನಲ್ಲಿ ಪ್ರಚಾರ ಮಾಡಿದರು ಎಂಬುದಾಗಿ ಮನನ ಮಾಡಿದ್ದೆವು. ಈ ಜಗತ್ತು ಮಿಥ್ಯಾ ಅಂತ ಹೇಳ್ತಾರೆ. ಮಿಥ್ಯಾ ಅಂದರೆ ಏನು? ಬೌದ್ಧರು ಏನು ಅಸತ್ತು ಅಂತ ಹೇಳ್ತಾರೆ, ಅದನ್ನೇ ಇನ್ನೊಂದು ರೀತಿಯಲ್ಲಿ ಇದು ಸತ್ತು ಅಲ್ಲ ಅಸತ್ತು ಅಲ್ಲ ಎಂಬುದಾಗಿ ನಿರೂಪಣೆ ಮಾಡಿದ್ದಾರೆ ಅಂತ ನಾವು ಹಿಂದೆ ಮನನ ಮಾಡಿದ್ದೆವು. ಹಾಗೆ ಬ್ರಹ್ಮ ಅದ್ವೈತ ಮತದಲ್ಲಿ ಬ್ರಹ್ಮ ಇದ್ದಾನೆ. ಅವನು ವೇದದಿಂದ ಸಿದ್ಧನಾದವನು. ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿದರು, ವೇದ ಸಿದ್ಧವಾಗಿರ್ತಕ್ಕಂತಹ ಬ್ರಹ್ಮ ಎಂಬುದಾಗಿ ಹೇಳ್ತಾರೆ. ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಪದೇ ಇರತಕ್ಕಂಥ ಬೌದ್ಧರು ಶೂನ್ಯವೇ ತತ್ವ ಅಂತ ಹೇಳ್ತಾರೆ. ಅದನ್ನು ಹೇಳ್ತಾರೆ, ಶೂನ್ಯ ಅಂದರೆ ಬೇರೆ ಅಲ್ಲ, ಮಾಯಾವಾದಿಗಳು ಒಪ್ಪಿರತಕ್ಕಂತಹ ಬ್ರಹ್ಮ ಅಂದರೂ ಬೇರೆ ಅಲ್ಲ ಅಂತ. ಯಾಕೆ? ಬ್ರಹ್ಮಾಪ್ಯಖಂಡಂ ಅಂತ. ಬ್ರಹ್ಮನಲ್ಲಿ ಯಾವ ವಿಧವಾಗಿರ್ತಕ್ಕಂತಹ ಗುಣಗಳಿಲ್ಲ, ಅವನಿಗೆ ಆಕಾರ ಇಲ್ಲ, ನಿರ್ಗುಣ ನಿರಾಕಾರನಾಗಿರತಕ್ಕಂತಹ ಬ್ರಹ್ಮ ಅಂತ ಒಪ್ಪಿದ್ದಾರೆ. ಬ್ರಹ್ಮ ಅಂತಿದ್ದಾನೆ, ಅವನಿಗೆ ಆಕಾರ ಇಲ್ಲ, ಅವನಲ್ಲಿ ಗುಣ ಇಲ್ಲ. ಹಾಗಾದರೆ ಜಗತ್ತಿನಲ್ಲಿ ನಾವು ನೋಡಿದಂತಹ ವಸ್ತು, ಇರುವಂತಹ ವಸ್ತು ನಮ್ಮ ಅನುಭವಕ್ಕೆ ಯಾವ ರೀತಿಯಲ್ಲಿ ಕಂಡಿದೆ? ಇರುವಂತಹ ವಸ್ತುವಿಗೆ ಒಂದು ಆಕಾರ ಇರಬೇಕು, ಒಂದು ಗುಣ ಇರಬೇಕು. ಆಗ ಮಾತ್ರ ಆ ವಸ್ತುವಿನ ಅಸ್ತಿತ್ವವನ್ನು ನಾವು ಒಪ್ಪಿಕೊಳ್ಬೋದು. ಆದರೆ ಬ್ರಹ್ಮ ಇದ್ದಾನೆ ಅಂತ ಹೇಳೋದು, ಬ್ರಹ್ಮನಿಗೆ ಒಂದು ಆಕಾರ ಇಲ್ಲ ಅಂತ ಹೇಳೋದು, ಬ್ರಹ್ಮನಲ್ಲಿ ಗುಣ ಇಲ್ಲ ಅಂತ ಹೇಳೋದು, ಅಸ್ತಿತ್ವವನ್ನು ಒಪ್ಪೋದು. ಹಾಗಾದರೆ ಇದು ಒಂದು ರೀತಿಯಲ್ಲಿ ಶೂನ್ಯ ಅಂತೇನು ಬೌದ್ಧರು ಹೇಳಿದ್ದಾರೆ, ಅದಕ್ಕೆ ಬ್ರಹ್ಮ ಅವನು ವೇದದಿಂದ ಪ್ರತಿಪಾದ್ಯನಾದವನು ಎಂಬತಕ್ಕಂಥ ರೂಪವನ್ನು ಕೊಟ್ಟು ಶೂನ್ಯ ಎಂಬತಕ್ಕಂತಹ ತತ್ವಕ್ಕೇನೆ ಬ್ರಹ್ಮ ಎಂಬತಕ್ಕಂಥ ಹೆಸರಿನಿಂದ ಪ್ರತಿಪಾದನೆ ಮಾಡದಂತೆ ಆಯಿತು. ಹೀಗೆ ಜಗತ್ತನ್ನು ಅಸತು ಅಂತ ಹೇಳಿದರು, ಇದನ್ನು ಇವರು ಸಹಸದ್ವಿಲಕ್ಷಣ ಅಂತ ಹೇಳಿದರು. ಇರತಕ್ಕಂಥ ವಸ್ತು ಅಲ್ಲ, ಇಲ್ಲದೇ ಇರತಕ್ಕಂಥ ವಸ್ತು ಅಲ್ಲ ಅಂತ ಹೇಳಿದರು. ಅವರು ಶೂನ್ಯವನ್ನು ತತ್ವ ಅಂತ ಹೇಳಿದರು, ಅದಕ್ಕೆ ಇವರು ಬ್ರಹ್ಮನನ್ನು ಅಖಂಡ ಅಂತ ಒಪ್ಪಿದ್ದಾರೆ. ಹಾಗೆ ಮಾಯಾವಾದಿಗಳು ಏನು ಈ ಜಗತ್ತೆಲ್ಲ ಮಿಥ್ಯಾ ಅಂತ ಹೇಳ್ತಾ ಇದ್ದಾರೆ, ಇದಕ್ಕೆ ಮೂಲಭೂತವಾಗಿ ಇದೆಲ್ಲ ಹೇಗೆ ಕಾಣ್ತಾ ಇದೆ ಅಂತ ಪ್ರಶ್ನೆ ಬಂದರೆ, ಇದಕ್ಕೆ ಮೂಲಭೂತವಾದ ಅವಿದ್ಯೆ ಇದೆ ಅಂತ ಹೇಳ್ತಾರೆ. ಮಾಯಾ ಎಂಬುದಾಗಿ ಕರೀತಾ ಇದ್ದಾರೆ. ಹಾಗೆ ಈ ಬೌದ್ಧ ಮತದಲ್ಲಿಯೂ ಕೂಡ ಶೂನ್ಯವೇ ತತ್ವ ಅಂತಾದರೆ ಅಸದೇವೇದಮಗ್ರಮಾಸೀತ್, ಹಾಗಾದರೆ ಏನೂ ಇರಲಿಲ್ಲ ಅಂತಾದರೆ ಈ ಜಗತ್ತೆಲ್ಲ ಹೇಗೆ ಕಾಣಲಿಕ್ಕೆ ಸಾಧ್ಯ? ಅದಕ್ಕೆ ಅವ್ರು ಹೇಳ್ತಾರೆ, ಇದೆಲ್ಲ ಸಂವೃತಿಯಿಂದ ಉಂಟಾಗಿದೆ ಅಂತ. ಬೌದ್ಧ ಮತದಲ್ಲಿ ಸಂವೃತಿ ಅಂತಂದರೆ ಅವಿದ್ಯಾ, ಮಾಯಾ ಅಂತ ಅರ್ಥ. ಅದೇ ಅದ್ವೈತ ಮತದಲ್ಲಿ, ಮಾಯಾವಾದ ಮತದಲ್ಲಿ ಮಾಯಾ ಅವಿದ್ಯಾ ಶಬ್ದದಿಂದ ಕರೆಯಲ್ಪಟ್ಟಿದೆ.
ಹೀಗೆ ಹೇಗೆ ಸಮೃದ್ಧಿಯಿಂದಾಗಿ ಇದೆಲ್ಲವೂ ಕಾಣ್ತಾ ಇದೆ ಎಂಬುದಾಗಿ ಬೌದ್ಧರು ಹೇಳ್ತಾರೋ ಹಾಗೆ ಮಾಯೆಯಿಂದ ಇದೆಲ್ಲವೂ ಕೂಡ ಕಾಣ್ತಾ ಇದೆ. ಇದೆಲ್ಲವೂ ಬ್ರಹ್ಮನಲ್ಲಿ ಆರೋಪಿತ. ಹೇಗೆ ಹಗ್ಗವನ್ನು ನೋಡಿ ಹಾವು ಅಂತ ನಾವು ಭ್ರಮಿಸ್ತೇವೋ ಹಾಗೆ ಈ ಬ್ರಹ್ಮನನ್ನು ನೋಡಿ ಈ ಜಗತ್ತೆಲ್ಲವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ, ಭ್ರಮಿಸಿದ್ದೇವೆ. ಹೇಗೆ ನಾವು ಹಗ್ಗವನ್ನು ಹಗ್ಗ ಅಂತ ತಿಳಿದಾಗ ಹಾವು ಇಲ್ಲ ಅಂತಾಗುತ್ತೋ ಹಾಗೆ ಬ್ರಹ್ಮನನ್ನು ಬ್ರಹ್ಮ ಅಂತ ತಿಳಿದಾಗ ಈ ಜಗತ್ಯಾವುದು ಕೂಡ ಇಲ್ಲ ಎಂಬುದಾಗಿ ವರ್ಣನೆ ಮಾಡ್ತಾರೆ. ಇದು ಒಂದು ರೀತಿಯಲ್ಲಿ ಬೌದ್ಧ ಮತವನ್ನೇ ಮಾಯಾವಾದ ಮತ ಇನ್ನೊಂದು ರೂಪವನ್ನು ಕೊಟ್ಟು ಪ್ರಸಿದ್ಧಿಗೆ ತಂದಂತೆ ಆಗಿದೆ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ಪ್ರಚ್ಛನ್ನ ಬೌದ್ಧೋಯ ಮತಃ ಪ್ರಸಿದ್ಧ ಅಂತ ಇವರನ್ನು ವೇಷ ಮರೆಸಿಕೊಂಡಂತಹ ಬೌದ್ಧರು ಎಂಬುದಾಗಿ ಕರೆಯಬಹುದು ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ. ಹೀಗೆ ಬೌದ್ಧ ಮತವನ್ನು ವೈದಿಕ ಮತವನ್ನಾಗಿ ಪ್ರಚಾರ ಮಾಡ್ತಾ ಇರತಕ್ಕಂತಹದ್ದು ಆ ಮಣಿಮಂತ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಈ ವ್ಯಾಪಾರವನ್ನು ಮಾಡಿದ್ದಾನೆ ಅಂತ. ಹಾಗೆ ಇನ್ನೊಂದು ಮಣಿಮಾನ್ ಎಂಬತಕ್ಕಂತಹ ದೈತ್ಯ ಭೂಮಿಯಲ್ಲಿ ಹುಟ್ಟಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಬ್ರಹ್ಮಸೂತ್ರಗಳಿಗೆ ಅವರೇನು ಭಾಷ್ಯವನ್ನು ಬರೆದಿದ್ದಾರೆ, ಆ ಬ್ರಹ್ಮಸೂತ್ರಗಳ ಭಾಷ್ಯ ನಿರ್ಮಾಣ ವ್ಯಾಪಾರ ಅದನ್ನು ಯಾವ ರೀತಿಯಲ್ಲಿದೆ ಅಂತ ವರ್ಣನೆ ಮಾಡ್ತಾರೆ. ಯದ್ಬ್ರಹ್ಮಸೂತ್ರೋತ್ಕರ ಭಾಸ್ಕರಂಚ ಪ್ರಕಾಶಯಂತಂ ಸಕಲಂ ಸ್ವಗೋಭಿಃ ಅಚೂಚುರದ್ವೇದ ಸಮೂಹವಾಹಂ ತಥೋ ಮಹಾತಸ್ಕರಮೇನ ಮಾಹುಃ. ಹೇಳ್ತಾರೆ, ಜಗತ್ತಿಗೆ ಪ್ರಕಾಶವನ್ನು ಕೊಡ್ತಕ್ಕಂಥವನು ಸೂರ್ಯ. ಹಾಗೆ ಸೂರ್ಯನ ಸ್ಥಾನದಲ್ಲಿ ಇರತಕ್ಕಂಥದ್ದು ಬ್ರಹ್ಮಸೂತ್ರ ಅಂತ. ವೇದವ್ಯಾಸ ದೇವರಿಂದ ನಿರ್ಮಾಣಗೊಂಡಿರತಕ್ಕಂತಹ ಯಾವ ಬ್ರಹ್ಮಸೂತ್ರಗಳಿದೆ ಇದು ಸೂರ್ಯನ ಸ್ಥಾನದಲ್ಲಿದೆ ಅಂತ. ಯಾಕೆ ಅಂತಂದರೆ ಸೂರ್ಯ ಏನು ಮಾಡ್ತಾನೆ ಅಂತಂದರೆ ಸಕಲಂ ಸ್ವಗೋಭಿಹಿ, ಇಡೀ ಜಗತ್ತನ್ನು ತನ್ನ ಕಿರಣಗಳ ಮೂಲಕ ಅವನು ಜನರಿಗೆ ತಿಳಿಯುವಂತೆ ಮಾಡ್ತಾನೆ. ಪ್ರಕಾಶಯಂತಂ ಸಕಲಂ ಸ್ವಗೋಭಿಹಿ, ತನ್ನ ಪ್ರಕಾಶದಿಂದ ಎಲ್ಲ ವಸ್ತುಗಳ ಜ್ಞಾನ ಬರುವ ಹಾಗೆ ಸೂರ್ಯ ಮಾಡ್ತಾ ಇದ್ದಾನೆ. ಆ ಸೂರ್ಯ ಅವನು ವೇದಗಳನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿದ್ದಾನೆ. ಹೀಗೆ ವೇದ ವಾಹ ಅಂದರೆ ವೇದವನ್ನೇ ವಾಹನವನ್ನಾಗಿ ಮಾಡಿಕೊಂಡಿರತಕ್ಕಂತಹ ಸೂರ್ಯ ಕಿರಣಗಳ ಮೂಲಕ ಎಲ್ಲ ಪದಾರ್ಥಗಳನ್ನು ಎಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆ ವೇದವ್ಯಾಸ ದೇವರಿಂದ ರಚಿತವಾಗಿರ್ತಕ್ಕಂಥ ಬ್ರಹ್ಮಸೂತ್ರ ಎಂಬತಕ್ಕಂತಹ ಸೂರ್ಯ ಆ ಬ್ರಹ್ಮಸೂತ್ರದಲ್ಲಿರ್ತಕ್ಕಂತಹ ವಾಕ್ಯಗಳ ಮೂಲಕ ಅದು ಎಲ್ಲ ತತ್ವವನ್ನು ಕೂಡ ಪ್ರಕಾಶ ಮಾಡ್ತಾ ಇದೆ. ಹಾಗೆ ಈ ಬ್ರಹ್ಮಸೂತ್ರ ಎಂಬತಕ್ಕಂಥದ್ದು ವೇದಗಳ ಅರ್ಥವನ್ನು ನಿರ್ಣಯ ಮಾಡೋದರಿಂದಾಗಿ ವೇದದ ಅರ್ಥ ನಿರ್ಣಾಯಕವಾದ್ದರಿಂದಾಗಿ ಅದು ವೇದವಾಹ, ವೇದವನ್ನು ಹೊತ್ತುಕೊಂಡಿದೆ ಅಂತ. ಅಂದರೆ ವೇದದ ಅರ್ಥವನ್ನು ಇದಮಿತ್ತಮೆಂಬುದಾಗಿ ನಿರ್ಣಯ ಮಾಡಿಕೊಡ್ತಾ ಇದೆ. ಹೀಗೆ ವೇದದ ಅರ್ಥವನ್ನು ತಿಳಿಸಿಕೊಡ್ತಕ್ಕಂತಹ ತತ್ವವನ್ನು ತಿಳಿಸಿಕೊಡ್ತಕ್ಕಂತಹ ಸ್ಥಾನದಲ್ಲಿ ಇರತಕ್ಕಂಥದ್ದು ಬ್ರಹ್ಮಸೂತ್ರ. ಅದರಿಂದ ಇದು ಭಾಸ್ಕರನಂತೆ, ಸೂರ್ಯನಂತೆ ಅಂತ. ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆಯುವಂತಹ ನೆಪದಲ್ಲಿ ಬ್ರಹ್ಮಸೂತ್ರಗಳ ಅರ್ಥವನ್ನು ಮರೆಮಾಚಿದ್ರಿಂದಾಗಿ ಬ್ರಹ್ಮಸೂತ್ರಗಳಿಗೆ ವೇದವ್ಯಾಸ ದೇವರಿಗೆ ಸಮ್ಮತವಾಗಿರ್ತಕ್ಕಂಥ ಅರ್ಥವನ್ನು ಮುಚ್ಚಿ ಹಾಕಿದ್ರಿಂದಾಗಿ ಆ ಸೂರ್ಯನನ್ನೇ ಮುಚ್ಚಿದಂತೆ ಆಯಿತು. ಅದಕ್ಕೆ ಹೇಳ್ತಾರೆ ಸೂರ್ಯನನ್ನೇ ಕದ್ದಂತೆ ಆಯಿತು ಅಂತ. ಅಚೂಚುರದ್ ವೇದ ಸಮೂಹವಾಹಂ ತಥೋ ಮಹಾ ತಸ್ಕರಮೇನಂ ಆಹುಹು ಅಂತ. ಆ ವೇದಗಳನ್ನು ಹೊತ್ತಿರುವಂಥ ವೇದದ ಅರ್ಥವನ್ನು ನಿರ್ಣಯ ಮಾಡ್ತಕ್ಕಂತಹ ಬ್ರಹ್ಮಸೂತ್ರ ಭಾಷ್ಯ ಬ್ರಹ್ಮಸೂತ್ರ ಎಂಬತಕ್ಕಂಥ ಭಾಸ್ಕರನನ್ನು ಈ ಕಳ್ಳ ಕದ್ದಿದ್ದಾನೆ. ಅರ್ಥಾತ್ ಅವುಗಳ ಅರ್ಥ ಸರಿಯಾಗಿ ಜನರಿಗೆ ತಿಳಿಯದಂತೆ ಮಾಡಿದ್ದಾನೆ ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ. ಮುಂದೆ ವೇದವ್ಯಾಸ ದೇವರ ಒಂದು ಕಾರುಣ್ಯ, ಅವರಲ್ಲಿರ್ತಕ್ಕಂಥ ಕ್ಷಮಾಗುಣ ಅದು ಅಪಾರವಾದದ್ದು ಅಂತ ವರ್ಣನೆ ಮಾಡ್ತಾರೆ. ಅದು ಹೇಗೆ ಅಂತಂದರೆ ಸ್ವಸೂತ್ರ ಭಾಷ್ಯಸ್ಯ ವಿರುದ್ಧ ಭಾಷ್ಯ ತದ್ಭಾಷ್ಯಕಾರೋಹಮಿತಿ ಪ್ರಸಿದ್ಧ ತಂ ತತ್ಕ್ಷಣಾದ್ಯೋ ನದಿಧಕ್ಷತಿ ಸ್ಮ ಸವ್ಯಾಸ ರೂಪೋ ಭಗವಾನ್ ಕ್ಷಮಾಬ್ಧಿ. ವೇದವ್ಯಾಸ ಅಂತಂದರೆ ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆ ಭಗವಂತ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪೂರ್ಣ ಶಕ್ತಿ ಉಳ್ಳಂತಹ ಪರಮಾತ್ಮನೇ ವೇದವ್ಯಾಸ ರೂಪದಿಂದ ಅವತಾರ ಮಾಡಿದ್ದಾನೆ. ಹಾಗಾದರೆ ಅಂತಹ ಶಕ್ತಿ ಉಳ್ಳಂತಹ ಪರಮಾತ್ಮ ತಾನೇ ರಚನೆ ಮಾಡಿರ್ತಕ್ಕಂತಹ ಬ್ರಹ್ಮಸೂತ್ರಗಳಿಗೆ
ತನಗೆ ತಿಳಿಯುವ ಹಾಗೆ ಸರ್ವಜ್ಞನಾದ ಪರಮಾತ್ಮನಿಗೆ ಎಲ್ಲವೂ ಗೊತ್ತು. ಈ ಮಣಿಮಾನ್ ಎಂಬತಕ್ಕಂತಹ ದೈತ್ಯ ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಆ ಭಾಷ್ಯಗಳ ಮೂಲಕ ಪ್ರಕಟಣೆ ಮಾಡ್ತಾ ಇದ್ದಾರೆ. ಆದರೆ ವೇದವ್ಯಾಸ ದೇವರು ತತ್ಕ್ಷಣದಲ್ಲಿ ಆ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಸನ್ಯಾಸಿಯಾಗಿ ಈ ವ್ಯಾಪಾರ ಮಾಡುವ ಕಾಲದಲ್ಲಿ ಸುಟ್ಟಾಕ್ಬೋದಾಗಿತ್ತು. ಆದರೆ ವೇದವ್ಯಾಸ ದೇವರು ತಮ್ಮ ಮಾತುಗಳಿಗೆ ವಿರುದ್ಧವಾದಂತಹ ವ್ಯಾಖ್ಯಾನವನ್ನು ಮಾಡ್ತಕ್ಕಂಥ ವ್ಯಕ್ತಿಯನ್ನು ಸುಡುವಂತಹ ಸಾಮರ್ಥ್ಯ ಉಳ್ಳವರಾಗಿದ್ದರೂ ಕೂಡ ನ ದಿಧಕ್ಷತಿ ಸ್ಮ, ಅವರು ಸುಟ್ಟಿಲ್ಲ, ಭಸ್ಮ ಮಾಡಿಲ್ಲ. ಅದರಿಂದಾಗಿ ಭಗವಾನ್ ಕ್ಷಮಾಬ್ಧಿ, ಆ ವೇದವ್ಯಾಸ ದೇವರಿದ್ದಾರಲ್ಲ ಅವರು ದೊಡ್ಡ ಕ್ಷಮಾ ಸಮುದ್ರರು ಎಂಬುದಾಗಿ, ಅವರಲ್ಲಿ ಅಂತಹ ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆಯನ್ನು ಕೊಡದೇ ಇರತಕ್ಕಂತಹ, ತಪ್ಪನ್ನು ಕ್ಷಮಾ ಮಾಡತಕ್ಕಂತಹ ದೊಡ್ಡ ಗುಣ ಆ ವೇದವ್ಯಾಸ ದೇವರಲ್ಲಿದೆ ಎಂಬುದಾಗಿ ಆ ವೇದವ್ಯಾಸ ದೇವರನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಮುಂದೆ ನಿಗಮ ಸನ್ಮಣಿ ದೀಪಗಣೋ ಭವತ್ ತದುರುವಾಗ್ಗಣ ಪಂಕ ನಿಗೂಢಭಾ ಅವಿದುಷಾಮಿತಿ ಸಂಕರ ತಾಕರ ಸಕಿಲ ಸಂಕರ ಇತ್ಯಭಿಶುಶ್ರುವೇ. ಮುಂದೆ ಅವರಿಗೆ ಸಂಕರ ಅಂತ ಹೆಸರು ಬಂದಿದೆ, ಅದೇ ಲೋಕದಲ್ಲಿ ಶಂಕರ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ. ಅದು ಸಂಕರ ಅಂತ ಹೆಸರು ಯಾಕೆ ಬಂತು ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ರತ್ನಗಳಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಈಗ ಬಲ್ಪು ಅದು ಬೆಳಕನ್ನು ಬೀಳುತ್ತೆ, ಆದರೆ ಆ ಬಲ್ಪು ಬೆಳಕನ್ನು ನೀಡಬೇಕು ಅಂತಾದರೆ ಆಗ ಕರೆಂಟ್ ಇರಬೇಕು. ವಿದ್ಯುತ್ ಶಕ್ತಿಯ ಸಹಕಾರದಿಂದ ಈ ಬಲ್ಪ್ಗಳು ಬೆಳಕನ್ನು ನೀಡ್ತವೆ. ಆದರೆ ಮಣಿ ಇದೆಯಲ್ಲ, ಆ ಮಣಿಯ ರತ್ನ ಎಂಬತಕ್ಕಂಥದ್ದು ಅದು ಬೆಳಕು ಬೀಳುತ್ತೆ. ಅದು ಬೆಳಕನ್ನು ಬೀರಬೇಕಾದ್ರೆ ಅದಕ್ಕೆ ಇನ್ನೊಂದರ ಸಹಕಾರ ಬೇಕಾಗಿಲ್ಲ, ಇನ್ನೊಂದರ ಸಹಾಯ ಇಲ್ಲದೇನೆ ಸ್ವತಃ ಅದು ಬೆಳಕನ್ನು ಬೀಳುತ್ತೆ. ಹಾಗೆಯೇ ಈ ವೇದಗಳಿದೆಯಲ್ಲ ಅದೆಲ್ಲವೂ ಕೂಡ ತತ್ವವನ್ನು ತಿಳಿಸ್ಕೊಡ್ತಕ್ಕಂಥವುಗಳು. ಆ ವೇದಗಳಿಗೆ ಇನ್ನೊಂದರ ಸಹಾಯ ಎಂಬತಕ್ಕಂಥದ್ದು ಬೇಕಾಗಿಲ್ಲ. ನಿಗಮ ಸನ್ಮಣಿ ದೀಪಗಣ ಅಂತ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಮಣಿ ಸಹಜವಾದ ಬೆಳಕನ್ನು ಬೀರುವಂತೆ ವೇದಗಳೆಲ್ಲವೂ ಕೂಡ ಭಗವಂತನ ಸ್ವರೂಪವನ್ನು ಅವು ಯಥಾರ್ಥವಾಗಿ ತಿಳಿಸಿಕೊಡ್ತಾ ಇದ್ದಾವೆ. ಆದರೆ ಆ ಮಣಿ ಸಹಜವಾದ ಪ್ರಕಾಶವನ್ನು ಬೀರುತ್ತೆ, ಅದರ ಮೇಲೆ ಕೆಸರು ಬಿದ್ದಿದೆ ಅಂತಾದರೆ ಆ ಕೆಸರಿನ ಪ್ರಭಾವದಿಂದಾಗಿ ಸಹಜವಾಗಿ ಪ್ರಕಾಶವನ್ನು ಬೀಳುವಂಥ ಸಾಮರ್ಥ್ಯ ಇದ್ದರೂ ಕೂಡ ಆ ಪ್ರಕಾಶ ಜಗತ್ತಿಗೆ ಕಾಣೋದಿಲ್ಲ. ಹಾಗೆಯೇ ಈ ಮಣಿಮಾನ್ ಎಂಬತಕ್ಕಂಥ ದೈತ್ಯ ಸನ್ಯಾಸಿಯಾಗಿ ಹುಟ್ಟಿ ಬ್ರಹ್ಮಸೂತ್ರಗಳಿಗೆ ತಪ್ಪಾದಂತಹ ಅರ್ಥವನ್ನು ಬರೆದಿದ್ದರಿಂದಾಗಿ ಆ ವೇದಗಳಿಂದ ಈ ತಿಳಿದು ಬರಬೇಕಾಗಿರ್ತಕ್ಕಂತಹ ಏನು ತತ್ವಪ್ರಕಾಶ, ತತ್ವಜ್ಞಾನ ಎಂಬತಕ್ಕಂಥದ್ದು ಇದೆಯಲ್ಲ ಅದು ಜಗತ್ತಿನಲ್ಲಿ ಮರೆಮಾಚಿ ಹೋಯಿತು. ಹೇಗೆ ರತ್ನದ ಮೇಲೆ ಕೆಸರು ಬಿದ್ದಾಗ ಪಂಕ ನಿಗೂಢಭಾಹ, ಪಂಕ ಅಂದರೆ ಕೆಸರು, ಕೆಸರಿನಿಂದ ಮುಚ್ಚಿದಾಗ ಆ ರತ್ನ ಸಹಜ ಪ್ರಕಾಶವನ್ನು ಬೀರೋದಿಲ್ವೋ, ಹಾಗೆಯೇ ಆ ಬ್ರಹ್ಮಸೂತ್ರಗಳಿಗೆ, ಆ ಬ್ರಹ್ಮಸೂತ್ರಗಳು ಅರ್ಥವನ್ನು ನಿರ್ಣಯ ಮಾಡ್ತಕ್ಕಂಥ ವೇದಗಳು ಅವುಗಳಿಗೆ ಅಪಾರ್ಥವನ್ನು ಮಾಡಿದ್ರಿಂದ ಸರಿಯಾಗಿರ್ತಕ್ಕಂತಹ ತತ್ವ ಜಗತ್ತಿನಲ್ಲಿ ತಿಳಿಯದಂತೆ ಆಯಿತು. ಹೀಗೆ ಕೆಸರು ರತ್ನದ ಪ್ರಕಾಶವನ್ನು ಮರೆಮಾಚುವಂತೆ ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆಯುವ ಮೂಲಕ ವೇದಗಳ ಅರ್ಥವನ್ನು ಮುಚ್ಚಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಅವಿದುಷಾಂ ಸಂಕರತಾಕರಹ ಅಂತ, ಯಾರು ಈ ಲೋಕದಲ್ಲಿ ಪೂರ್ಣ ಜ್ಞಾನ ಹೊಂದಿರಲಿಲ್ವೋ ಅಂತಹ ಯಾರು ಅಜ್ಞಾನಿಗಳಿದ್ದಾರೋ ಅವರಿಗೆ ಇವರು ಹೇಳ್ತಕ್ಕಂಥದ್ದೇ ಸರಿ ಎಂಬತಕ್ಕಂಥ ಭಾವನೆ ಬರುವ ಹಾಗೆ ಅವರು ಈ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಲೋಕದಲ್ಲಿ ನಾನು ಬ್ರಹ್ಮ ಬೇರೆ ಅಂತ ಹೇಳೋದಕ್ಕಿಂತ ನಾನೇ ಬ್ರಹ್ಮ ಅಥವಾ ನಾನು ಬ್ರಹ್ಮ ಒಂದೇ ಅಂತ ಹೇಳಿದ್ರೆ ಸಂತೋಷ ಆಗುತ್ತೆ. ಹೀಗೆ ಮೇಲ್ನೋಟಕ್ಕೆ ನಾವು ಮಾತಾಡ್ಬೇಕಾದ್ರೆ ಹೇಳ್ತೇವೆ, ನಾನು ನೀನು ಒಂದೇ, ಯಾಕೆ ನೀನು ಅನ್ಯಥಾ ಭಾವಿಸ್ತೀಯಾ ಅಂತ. ನಾನು ನೀನು ಒಂದೇ ಅನ್ನಲಿಕ್ಕೆ ಯಾವತ್ತೂ ಕೂಡ ಇಬ್ಬರು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಅರ್ಥ ಏನು? ನಿನ್ನ ಅಭಿಪ್ರಾಯ ಒಂದೇ ಇದೆ, ಆದ್ದರಿಂದ ನೀನೇನು ಬೇಸರ ಮಾಡ್ಕೊಳ್ಬೇಡ ಅಂತ ನಾವು ಹೇಳ್ತೇವೆ. ಹಾಗೆ ನಾನೇ ಬ್ರಹ್ಮನಾಗಿದ್ದೇನೆ ಅಥವಾ ನಾನು ಬ್ರಹ್ಮ ಒಂದೇ ಅಂತ ಹೇಳ್ತೇವೆ ಅಂತಂದರೆ ಇದು ವಿಚಾರ ಮಾಡಿ ನೋಡಿದಾಗ ನಾನು ಬ್ರಹ್ಮನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಾನು ಬ್ರಹ್ಮ ಒಂದೇ ಆಗಲಿಕ್ಕೂ ಸಾಧ್ಯ ಇಲ್ಲ.
ಆದರೆ ಆ ಮಾಯಾವಾದದಲ್ಲಿ ನಾನೇ ಬ್ರಹ್ಮ ಅಥವಾ ನಾನು ಬ್ರಹ್ಮ ಒಂದೇ ಎಂಬತಕ್ಕಂಥ ಇಂತಹ ಮಾತುಗಳ ಮೂಲಕ ಯಾರು ಅಜ್ಞಾನಿಗಳಿದ್ದಾರೋ ಅವರಿಗೆ ನಾವೇ ಬ್ರಹ್ಮನಾಗಿದ್ದೇನೆ ಅಥವಾ ನಾನು ಬ್ರಹ್ಮನಿಗೆ ಸಮಾನನಾಗಿದ್ದೇನೆ ಎಂಬತಕ್ಕಂತಹ ಇಂತಹ ಒಂದು ಭಾವನೆಯನ್ನು ಬರುವ ಆ ಒಂದು ವ್ಯಾಪಾರವನ್ನು ಅವರು ಮಾಡಿದ್ದಾರೆ. ಇದನ್ನೇ ಸಾಂಕರ್ಯ ಎಂಬುದಾಗಿ ಹೇಳುತ್ತಾರೆ. ಇಂತಹ ಅಜ್ಞಾನಿಗಳಿಗೆ ತತ್ವದ ವಿಷಯದಲ್ಲಿ ಕಲುಷಿತವಾಗಿರ್ತಕ್ಕಂಥ ಅಭಿಪ್ರಾಯ ಅರ್ಥಾತ್ ಸಾಂಕರ್ಯ ಇದನ್ನು ಉಂಟು ಮಾಡಿದ್ರಿಂದ ಅವರಿಗೆ ಸಂಕರ ಎಂಬತಕ್ಕಂಥ ಹೆಸರು ಅದು ಪ್ರಸಿದ್ಧವಾಗಿ ಜಗತ್ತಿನಲ್ಲಿ ವ್ಯವಹಾರದಲ್ಲಿ ಶಂಕರ ಎಂಬುದಾಗಿ ಬಂದಿದೆ ಎಂಬುದಾಗಿ ಸಸಂಕರ ಎಂಬುದಾಗಿ ಪ್ರಸಿದ್ಧರಾಗಿದ್ದಾರೆ. ಆ ಶಂಕರ ಎಂಬುದಾಗಿ ಹೆಸರು ಬರಲಿಕ್ಕೆ ಜ್ಞಾನ ತತ್ವದಲ್ಲಿ ಸಾಂಕರ್ಯವನ್ನು ಉಂಟು ಮಾಡಿದ್ದು ಕಾರಣ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡಿದ್ದಾರೆ.